ಹಾಯ್ ಹಲೋ ನಮಸ್ತೆ. ಹೇಳು ಹಾಯ್ ಹೇಳು ಹಾಯ್ ಹೇಳು ಹಾಯ್ ಹೇಳು. ನಾವು ಹೇಳಲ್ಲ ಯಾವಾಗಲೂ ವ್ಯೂವರ್ಸ್ಗೆ ಯಾವತ್ತೂ ಹಾಯ್ ಹೇಳಲ್ಲ. ಸೊ ಬಬ್ಲು ಬರ್ತ್ಡೇ 27th ಜನವರಿ 27th ಇದೆ. ಸೊ ಹಾಗಾಗಿ ನಾವು ಸ್ವಲ್ಪ ಶಾಪಿಂಗ್ ಅಂದ್ಬಿಟ್ಟು ಮೈಸೂರಿಗೆ ಹೋಗ್ತಾ ಇದ್ದೀವಿ. ಸೊ ಹಾಗಾಗಿ ಈ ಒಂದು ಲಾಗ್, ಸೊ ಅಲ್ಲಿ ಏನೇನು ತೊಗೊಳ್ತೀವಿ, ಎಲ್ಲೆಲ್ಲಿ ಹೋಗ್ತೀವಿ, ಏನು ಕತೆ, ಏನೇನು ಓಡಾಟ, ಇವುಗಳೆಲ್ಲ ಮುಂದೆ 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 ಈ ಲಾಗಲ್ಲಿ ಬರ್ತಾ ಹೋಗುತ್ತೆ. ಯು ವಾಚ್. ಓಕೆ ಬಬ್ಲು. ಬಬ್ಬಿ ಬಬ್ಬಿ ಹಾಯ್ ಮಾಡು, ಹಾಯ್ ಮಾಡು, ಹಾಯ್ ಹಾಯ್ ವ್ಯೂವರ್ಸ್ ಅಂತ ಹೇಳು. ವ್ಯೂವರ್ಸ್ ಎಲ್ಲ ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಓಕೆ, ನಾವು ಹೋಗ್ತಾ ಇದೀವಿ, ನೀವು ನಮ್ಮ ಜೊತೆ ಬನ್ನಿ. ಮೈಸೂರು ಹೋಗೋಣ ಅಂತೇಳಿ ಆಲ್ಮೋಸ್ಟ್ ಟೈಮ್ ಬಂದು 10 o'clock ಆಗಿದೆ. ಇನ್ನೂ ಮನೆಯಿಂದ ಆಚೆ ಬಂದಿಲ್ಲ, ಇನ್ನೂ ರೂಮ್ ಒಳಗಡೆ ಸೆಟ್ಲ್ ಆಗ್ಬಿಟ್ಟವ್ರೆ. ಏನು ಕತೆ ಗೊತ್ತಿಲ್ಲ ನೋಡಿ, ಅಲ್ಲಿ ಇನ್ನು ರೂಮಿಂದ ಆಚೆನೇ ಬಂದಿಲ್ಲ. ಇಲ್ಲಿಂದ 10 o'clock ಆದರೆ ಬರೋದೆಲ್ಲ ಲೇಟ್ ಆಗುತ್ತೆ. ಏನು ಮಾಡೋದು, ನಮ್ಮದೇನಿಲ್ಲ, ಬೇಗ ಹೊರಟ್ಬಿಟ್ಟು ಲೇಡೀಸ್ ತುಂಬ ಲೇಟ್. ಬಬ್ಬಿ ಬಬ್ಬಿ ಅಲ್ಸಲ್ಲ ರೆಡಿ ನೋಡಿ ಬಬ್ಲು. ರೈಸ್ ರೆಡಿ ಬಬ್ಲು. ಈಗ ಅಂದರೆ ಈಗ ಹೊರಡ್ತಾರೆ, ಬಟ್ ಲೇಡೀಸ್ ವೆರಿ ಲೇಟ್. ಏನು ಮಗಳ ತುಣದ್ನ ನಡಿ ತುದಿಲಿ ಅಮ್ಮಂಗೆ ಊಟ ಎಲ್ಲಿ ಬಬ್ಬಿ 1 hour ಆಗಿತ್ತು. ಸೊ ಅದಕ್ಕೆ ಎಳ್ನೀರು ಕುಡಿಯೋಣ ಅಂಥೇಳಿ ಗಾಡಿ ಸೈಡಿಗೆ ಹಾಕಿದ್ವಿ. ಇಲ್ಲಿ ಮಾತ್ರ ಎಳ್ನೀರು ಮಸ್ತಾಗಿತ್ತು, ಸಖತ್ ಟೇಸ್ಟಿಯಾಗಿ ಸ್ವೀಟಾಗಿತ್ತು. ಸೊ ಎಲ್ಲರೂ ಎಳ್ನೀರು ಕುಡಿದು ಮತ್ತೆ ಜರ್ನಿ ಕಂಟಿನ್ಯೂ ಮಾಡ್ತಾಯಿದ್ದೀವಿ. ಬಬ್ಲುಗೆ ಎಳ್ನೀರು ಇಷ್ಟನೇ ಇಲ್ಲ, ಅದು ಏನಂತ ಗೊತ್ತಿಲ್ಲ. ಜ್ಯೂಸ್ ಎಲ್ಲ ಕುಡಿತಾಳೆ, ಆದರೆ ಎಳ್ನೀರು ಮಾತ್ರ ಅಷ್ಟಕ್ಕಷ್ಟೇ, ಎಷ್ಟು ಟ್ರೈ ಮಾಡಿದರೂ ಕುಡಿಯಲ್ಲ. ಸೊ ಹಂಗಾಗಿ ಅವಳಿಗೆ ಬೇರೆ ಏನಾದರೂ ಸ್ನ್ಯಾಕ್ಸ್ ಥರ ತೊಗೊಟ್ಟು ನಾವು ತಂಗಿ ಎಲ್ಲ ಎಳ್ನೀರು ಕುಡಿದು ಹೊರಡ್ತಾಯಿದ್ದೀವಿ. ಎಳ್ನೀರು ಮಾತ್ರ ಸಖತ್ತಾಗಿತ್ತು. ಮೈಸೂರು ರೀಚ್ ಆದ್ವಿ. ನಾವು ಪಪ್ಪನ ಫ್ಯಾಮಿಲಿ ಅವ್ರದ್ದೊಬ್ರದ್ದು, ಪಪ್ಪನ ರಿಲೇಟಿವ್ದು ಒಂದು ಮ್ಯಾರೇಜ್ ಫಂಕ್ಷನ್ ಇತ್ತು. ಅಲ್ಲೋಗಿ ಅಲ್ಲೇನು ವೀಡಿಯೋ ಮಾಡಲಿಲ್ಲ. ಸೊ ಜಸ್ಟ್ ಹಾಗೆ ಒಂದು ವಿಸಿಟ್ ಹಾಕಿ ಬಂದ್ವಿ. ಸೊ ನೆಕ್ಸ್ಟ್ ಅಲ್ಲಿಂದ ಬರೋಷ್ಟರೊಳಗೆ ತುಂಬ ಲೇಟಾಗಿತ್ತು ಅಂತೇಳಿ ಸೀದಾ ಶಾಪಿಂಗಿಗೆ ಬಂದ್ವಿ. ನಾವು ದೇವರಾಜ ಅರಸ್ ರೋಡ್ ಹತ್ರ ಶಾಪಿಂಗಿಗೆ ಬಂದಿದ್ದೀವಿ. ಸೊ ಇಲ್ಲಿ ಫಸ್ಟು ಪಪ್ಪಂಗೆ ಒಂದು ವಾಚ್ ತೊಗೊಳ್ಳೋಣ ಅಂತ ಹೇಳಿ ಬಂದ್ವಿ. ಟೈಟಾನ್ ಶಾಪ್ ಇದು. ಕಲೆಕ್ಷನ್ ಎಲ್ಲ ಲೇಡೀಸ್ ಕಲೆಕ್ಷನ್ ಮಾತ್ರ ತುಂಬ ಚೆನ್ನಾಗಿದೆ. ಜೆಂಟ್ಸ್ದು ಪರವಾಗಿಲ್ಲ, ಖುಷಿ ಆಯಿತು ನಮಗೆ, ಚೆನ್ನಾಗಿದೆ. ಸೊ ಪಪ್ಪ, ನಾನು ಮತ್ತು ಸಿಸ್ಟರ್ 3 ಜನನೂ ಸೆಲೆಕ್ಷನ್ ಮಾಡ್ತಾಯಿದ್ದೀವಿ. ಸೊ ನಾವು ಯಾವ್ದು ತೊಗೊಂಡ್ವಿ ಅಂತ ಹೇಳಿ ನಾವು ನೆಕ್ಸ್ಟ್ ಬಬ್ಲು ಬರ್ಡೇ ದಿನ ಅವತ್ತು ತೋರಿಸ್ತೀನಿ ನಾನು ನಿಮಗೆ. ಯಾವುದು ವಾಚ್ ತೊಗೊಂಡ್ವಿ, ಅದು ಪ್ರೈಸ್ ಏನು ಎಲ್ಲ ನಾನು ನಿಮಗೆ ಅವತ್ತು ತೋರಿಸ್ತೀನಿ. ಸೊ ಇವಾಗ ಜಸ್ಟ್ ಹಾಗೆ ಒಂದು ಶೋರೂಮ್ದು ಹಾಗೆ ಜಸ್ಟ್ ಒಂದು ವಿಡಿಯೋ, ಒಂದು ಕ್ಲಿಪ್ ತೊಗೊಂಡಿದ್ದೀವಿ ಅಷ್ಟೇ. ಸೊ ಕಲೆಕ್ಷನ್ ಓಕೆ, ಚೆನ್ನಾಗಿದೆ. 2000ಇಂದ
ರೇಂಜ್ ಸ್ಟಾರ್ಟಾಗಿ ತುಂಬ 20 ತನಕ ಎಲ್ಲ ಇದೆ ವಾಚ್, ಅದಕ್ಕಿಂತ ಮೇಲೇನೂ ಇದೆ. ಸೊ ಕಲೆಕ್ಷನ್ ಓಕೆ, ಚೆನ್ನಾಗಿದೆ, ಖುಷಿ ಆಯಿತು ನಮಗೆ. ನೆಕ್ಸ್ಟ್ ನಾವಿಲ್ಲಿ ಬಟ್ಟೆ ಶಾಪ್ ಹತ್ರ ಬಂದ್ವಿ. ಸೊ ಇಲ್ಲೊಂದು ಡಾಲಿಗೆ ಇದನ್ನು ಹಾಕಿದ್ರು. ಸೊ ಹೇರ್ ಬಿಗ್, ಅದನ್ನು ಅವರು ಕೂಡ ಹಾಕ್ಕೊಂಡು ಹಂಗೆ ಟ್ರೈ ಮಾಡ್ತಾ ಇದ್ದಾರೆ, ನೋಡ್ತಾ ಇದ್ದಾರೆ. ಸೊ ಶಾಪ್ ಏನೋ ದೊಡ್ಡದಾಗೇ ಇತ್ತು, ಬಟ್ ನಮಗೆ ಇಷ್ಟ ಆಗೋ ಕಲೆಕ್ಷನ್ ಏನೋ ನಮಗೆ ಅಲ್ಲಿ ಸಿಕ್ಕಲಿಲ್ಲ. ಯಾಕಂದರೆ ನಾವು ಮಾಮೂಲಿ ವೆಸ್ಟ್ರನ್ ವೇರಲ್ಲಿ ಫ್ರಾಕ್ಸ್ ಹುಡುಕ್ತಾ ಇದ್ವಿ. ಈ ಚಡ್ಡಿ ಶರ್ಟ್ ಮತ್ತು ಜೀನ್ಸ್ ಪ್ಯಾಂಟ್ ಟಿ ಶರ್ಟ್ ಎಲ್ಲ ಅವಳಿಗೆ ತುಂಬ ಸಾಕಷ್ಟು ತೊಗೊಂಡಿದ್ವಿ. ಸೊ ಹಾಗಾಗಿ ನಮಗೆ ಫ್ರಾಕಲ್ಲಿ ಬುಷಿ ಫ್ರಾಕ್ ಬಿಟ್ಟು ವೆಸ್ಟ್ರನ್ ವೇರ್ ಥರ ಆ ಥರ ಫ್ರಾಕ್ಸ್ ಬೇಕಾಗಿತ್ತು. ಸೊ ಹಾಗಾಗಿ ನಮಗೆ ಒನ್ ಡೇ ಫುಲ್ ನಮಗೆ ಅವಳಿಗೆ ಡ್ರೆಸ್ ಹುಡ್ಕೋದೇ ಆಗಿತ್ತು. ಸೊ ಮೈಸೂರಲ್ಲೆಲ್ಲ ನಮಗೆ ಹುಡುಕಿ ನಮಗೆ ಮತ್ತು ಟೈಮು ಆಗಿದ್ದರಿಂದ ಬೇರೆ ಕಡೆ ಎಲ್ಲೂ ಹೋಗೋಕ್ಕಾಗಿಲ್ಲ. ಸೊ ಈ ದೇವರಾಜ ಅರಸ್ ರೋಡ್ ಮತ್ತು ಮಾರ್ಕೆಟ್ ರೋಡು ಚಿಕ್ಕಡಿಯಾರ ಅಲ್ಲೆಲ್ಲ ತುಂಬ ಶಾಪ್ಗಳನ್ನ ಸುತ್ತಾಡ್ಬಿಟ್ಟಿದ್ದೀವಿ. ಬಟ್ ನಮಗೆಲ್ಲೂ ಅಷ್ಟು ಆ ಥರ ನಮಗೆ ಖುಷಿ ಆಗೋ ಥರ ಸಿಗ್ತಾ ಇರಲಿ. ಚಿಕ್ಕ ಗಡಿಯಾರ ಬಬ್ಲು ಕ್ಯಾಂಡಿ ತಿಂತಾಳೆ. ಫುಲ್ ಟೈರ್ಡ್ ಆಗೋಳೆ. ಚಿಕ್ಕಡಿಯಾರ ಹತ್ರ ಇದ್ದೀವಿ. ಆಲ್ಮೋಸ್ಟ್ ಈಗ 5 ಗಂಟೆ ಟೈಮು. ಇನ್ನೂ ಸರಿಯಾಗಿ ಇಬ್ಬರಿಗೆ ಡ್ರೆಸ್ ತೆಗಿಯೋಕ್ಕಾಗಿಲ್ಲ. ಇದೊಂದು ಶಾಪಿಂಗು, ಏನು ಶಾಪಿಂಗು, ಏನು ಕತೆನೋ. ಮುಳ್ಳು ಬೆಳೆಸ್ಕೊಂಡವ್ರಲ್ಲಪ್ಪ ಇಲ್ಲಿ, ಏನಾಯ್ತದು? ಓ ಚಿಕ್ಕ ಗಡಿಯಾರ, ಮೈಂಟೆನೆನ್ಸ್ ಇಲ್ಲ. ಒಳಗೆಲ್ಲ ವಾಟರ್ ಇದೆಲ್ಲ ಏನೋ ಮಾಡ್ಬೋದು. ಡ್ರಾಯಿಂಗ್ ಮಾಡ್ತಾರೆ, ಇಲ್ಲ ಡ್ರಾಯಿಂಗ್ ಮಾಡೋದು ಇದು. ಬಾಳೆ ಇನ್ನವ್ರು ಇಲ್ಲಿದ್ದಾರೆ. ಹೆಂಗೆ ಕೆ ಜಿ? 50. ಫುಲ್ಲು ಬಾಳೆಹಣ್ಣು. ಏನಿದು 10 ರೂಪಾಯಿ 10 ರೂಪಾಯಿ ಕೆ ಜಿ. ಕೆ ಜಿ 50 ಅಂದ್ರಲ್ಲಿ 30. 30 10 ಏನು ಹೇಳ್ತಾರಲ್ಲಪ್ಪ ಅಲ್ಲಿ. ಕಿವಿ ಮಾವಿನಕಾಯಿ ಏನು ಡಿಸೈನ ಕಟ್ ಮಾಡೋರಿ. ನೆಲ್ಲಿಕಾಯಿ ಇದು ಅದು ಚೆನ್ನಾಗಿತ್ತು. ಪಿಂಕ್ ಇತ್ತಲ್ಲ, ಆ ಥರ ಟೈಪ್ ಆಗಿ ಸಾಕಾಯ್ತು. ಆಯ್ತು ನೋಡಿ, ನಿಮಗೆ ಆಗಬೇಕು ಅಡ್ರೆಸ್ ಅವ. ಸೇಮ್ ಪಿಂಕ್ ಇಲ್ವಲ್ಲ, ಚಡ್ಡಿ ಅದು ಪ್ಯಾಂಟ. ಇದಕ್ಕೆ ಚಡ್ಡಿ ಆಗ್ಬೇಕಾಯ್ತು. ಚಡ್ಡಿ ತಗೋಬೋದಲ್ಲ, ಬೇರೆ ಕಡೆ ಪಬ್ಲಿಕ್. ಏನು ತಿಂತ ಇದೆಯಾ ಹಣ್ಣು? ಬಬಿ ಎಷ್ಟು ಅಂಗಡಿಗೆ ಹೋದೆ? ಬಬಿ ಎಷ್ಟು ಅಂಗಡಿಗೆ ಹೋದೆ? ಇದು 15ನೇ ಅಂಗಡಿ ಎಲ್ಲ. ನಿಂಗೆ ಡ್ರೆಸ್ಸೇ ಸಿಕ್ಕಿಲ್ಲ, ಏನು ಮಾಡೋದು? ಇದೇ ನಿಮ್ಮನ್ನು ಮಾಡ್ತೀನಿ. ಒಂದು ಶಾಪಿಗೆ ಬಂದಿದ್ದೀವಿ.
ಅಂಚು ಹೇಳು ಅಂಜು ಹಾಯ್ ಮಾಡಿ ಅಲ್ಲಿ ಕಾಣಿಸ್ತಾನೆ ಇಲ್ಲ ಬಾ ಎಡಿಟ್ ಮಾಡಿ ಎಸ್ ಮೊನ್ನೆ ಏನು ಶಾಪಿಂಗ್ ಹೋಗಿದ್ವಲ್ಲ ಬಬ್ಲು ಬರ್ತ್ಡೇಗೆ ಶಾಪಿಂಗ್ ಮಾಡಬೇಕು ಅಂತೇಳಿ. ಸೊ ಫಸ್ಟು ಮೈಸೂರು, ಆಮೇಲೆ ಹಾಸನ್. ಮೈಸೂರಲ್ಲೆಲ್ಲ ಶಾಪ್ಗಳನ್ನ ಸುற்றி ಬಬ್ಲುಗೆ ಬಟ್ಟೆ ಸಿಕ್ಕಿರಲಿಲ್ಲ. ಆಮೇಲೆ ಮತ್ತೆ ಹಾಸನ್ಗೆ ಹೋದ್ವಿ. ಹಾಸನ್ನಲ್ಲಿ ಎಷ್ಟೋ ಶಾಪ್ಗಳು ಸಿಕ್ಕಿ ಕೊನೆಗೆ ಅವಳದು ಬಟ್ಟೆ ಇಷ್ಟ ಆಗುವಂಥದ್ದೊಂದು ಬಟ್ಟೆ ಸಿಕ್ಕಿದೆ. ಸೊ ಹಾಗಾಗಿ ನಾವು ಯಾವ ಬಟ್ಟೆಗಳನ್ನ ನಿಮಗೆ ತೋರಿಸಿಲ್ಲ, ಬಬ್ಲುದೊಂದೇ ನಾವು ಇವಾಗ ನಿಮಗೆ ಡಿಸ್ಪ್ಲೇ ಮಾಡ್ತೀನಿ. ನಮ್ಮ ಬಟ್ಟೆಗಳನ್ನೆಲ್ಲ ನಮ್ಮ ಬಬ್ಲು ಬರ್ತ್ಡೇ ದಿನ ಎಲ್ಲರೂ ವೇರ್ ಮಾಡಿರ್ತೀವಿ. ಜೊತೆಗೆ ಏನು ಅದ್ರ ಲಾಗ್ ಬರುತ್ತಲ್ಲ, ಸೊ ಆವಾಗ ನೋಡಿ ಹೇಗಿರುತ್ತೆ ಅಂತೇಳಿ ಸಪೋರ್ಟ್ ಮಾಡಿ. ಆದರೆ ಬರ್ಡೇದು ಲಾಗ್ ಅಂತೂ ಮಿಸ್ ಮಾಡಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ತಿದ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡ್ತಾಯಿರಿ. ಸೊ ಬಬ್ಲು ಕಡೆಯಿಂದ ಕಾಮೆಂಟ್ ಇದು ಮಾಡೋ ಹೇಳು, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳು. ಎಸ್, ಬಬ್ಲುಗೆ ಬಟ್ಟೆ ಯಾವುದು ಅಂತ ಹೇಳಿದ್ರೆ ಯಾವ ಥರ ಈ ಥರ ತೊಗೊಂಡಿದ್ದೀವಿ ಅಂತೇಳಿದ್ರೆ ಇದು ಯಾವ ಥರ ವೆಸ್ಟರ್ನ್ ಫ್ರಾಕ್ ನೋಡಿ. ಇದು ಈ ಥರ ತೊಗೊಂಡಿದ್ದೀವಿ ನೋಡಿ ಈ ಬಟ್ಟೆ. ಇದನ್ನು ತಗೊಳ್ಳೋದಕ್ಕೆ ಮೈಸೂರಿಗೆ ಹೋಗಿ ರೌಂಡ್ಸ್ ಹೊಡೆದು ಒನ್ ಡೇ ಫುಲ್ ಏನು ಫುಲ್ಲು ಒನ್ ಡೇ ಫುಲ್ ಅಲ್ಲಿ ರೌಂಡ್ಸ್ ಹೊಡೆದು ಸಿಕ್ಕಿಲ್ಲ. ಈಗ ಏನು ಜೊತೆಗೆ ಏನು ಅಂದರೆ ಹಾಸನಕ್ಕೆ ಬಂದು ಹಾಸನಲ್ಲೆಲ್ಲ ರೌಂಡ್ಸ್ ಹೊಡೆದು ಕೊನೆಗೆ ಎಲ್ಲೋ ಒಂದು ಕಡೆ ನಮಗೆ ಇಷ್ಟ ಆಗುವಂಥದ್ದು ಇಷ್ಟ ಆಯಿತಾ ಕಾಮೆಂಟ್ ಮಾಡಿ. ಓಕೆ, ಹಾಂ, ಎಸ್, ಈ ಲಾಗ್ನ ನಾನು ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ಸಪೋರ್ಟ್ ಮಾಡ್ತಾಯಿರಿ. ಕೀಪ್ ವಾಚಿಂಗ್. ಹೇಳು, ಕೀಪ್ ವಾಚಿಂಗ್, ಕೀಪ್ ವಾಚಿಂಗ್. ಹಾಂ, ಎಸ್, ಓಕೆ, ಆಲ್ ದ ಬೆಸ್ಟ್. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಥ್ಯಾಂಕ್ ಯು.